ಹಾಯ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಶೀಲಾ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಏನು ಅಂತ. ಇದು ಸಬ್ಸಿ ಸೊಪ್ಪಿನ ರೊಟ್ಟಿ. ಇದು ಮಸಾಲ ರೊಟ್ಟಿ ಅಂತಲೂ ಕರಿಬಹುದು ಅಥವಾ ಅಕ್ಕಿ ರೊಟ್ಟಿ ಅಂತಲೂ ಕರಿಬಹುದು. ನಾನನ್ನು ಸಬ್ಸಿ ಸೊಪ್ಪಿನ ರೊಟ್ಟಿ ಅಂತ ಕರಿತೀನಿ. ಇದನ್ನು ಮಾಡೋದಕ್ಕೆ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಇಲ್ಲಿ 4 ಬಟ್ಲು ನೀರು ಹಾಕಿದ್ದೀನಿ. 4 ಬಟ್ಲು ನೀರು ಯಾಕೆ ಹಾಕಿದ್ದೀನಿ ಅಂದರೆ ನಾನಿಲ್ಲಿ 2 ಬಟ್ಲು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಈಗ ಈ 4 ಬಟ್ಲು ನೀರನ್ನ ಕಾಯೋದಕ್ಕಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಸ್ಪೂನು ಅಡುಗೆಗೆ ಬಳಸೋನ ಎಣ್ಣೆ ಹಾಕಿದ್ದೀನಿ. ಒಂದು ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇದು ಕುದಿಯುವಾಗ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಹಾಕಿದ್ದೀನಿ. ನಂತರ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಅದಕ್ಕೆ ಸೇರಿಸಿದ್ದೀನಿ ಕುದಿಯೋ ನೀರಿನಲ್ಲಿ. ಈಗ ನಾನು 2 ಕಟ್ಟು ಸಬ್ಸಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಈ 3 ಮಿಶ್ರಣನೂ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇದು ಕುದ್ದು ಮನೆಯೆಲ್ಲ ಘಮ್ ಅಂತ ಸುವಾಸನೆ ಬರ್ತಾ ಇರುವಾಗ ನಾನೀಗ ಇಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. 4 ಬಟ್ಲು ನೀರಿಗೆ 2 ಬಟ್ಲು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ 1/4 ಬಟ್ಲು ರವೆ ಸೇರಿಸ್ತಾ ಇದ್ದೀನಿ. ಸಣ್ಣ ರವೆ, ಹೋಳಿಗೆ ರವೆ ಅಂತೀವಲ್ಲ ಅದನ್ನು. ಈಗ ಈ ಎಲ್ಲ ಮಿಶ್ರಣ ಚೆನ್ನಾಗಿ ಈ ರೀತಿಯಾಗಿ ಕೂಡಿಸ್ತಾ ಬರಬೇಕು. ನೋಡಿ, ಒಂಚೂರು ಗಂಟಿಲ್ದಂಗೆ ಸಣ್ಣ ಉರಿಯಿಂದ ಸೌಟಿಂದ ನಿಧಾನವಾಗಿ ಮಿಶ್ರಣ ಚೆನ್ನಾಗಿ ಮುದ್ದೆ ಹದಕ್ಕೆ ಬರಬೇಕು. ಚೆನ್ನಾಗಿ ಬೇಯಬೇಕು ಕೂಡ ಅದು. ಹಾಗಾಗಿ ನಿಧಾನವಾಗಿ ಇದನ್ನು ಕಲಿಸ್ತಾ ಬನ್ನಿ. ನೋಡಿ, ಗಂಟಿಲ್ದಂಗೆ ಕಲಿಸ್ಕೋಬೇಕು. ಇದು ಗಂಟಾಗೋದಿಲ್ಲ, ಕಾರಣ ಕರೆಕ್ಟ್ ಪ್ರಮಾಣದಲ್ಲಿ ನೀರು ಅಕ್ಕಿ ಹಿಟ್ಟು ಸೇರಿಸಿರೋದ್ರಿಂದ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ಅಷ್ಟು ನೀರಿಗೆ ಅಷ್ಟು ಹಿಟ್ಟು 2 ಕರೆಕ್ಟಾಗಿ ಮೆಜರ್ಮೆಂಟ್ ಇರೋದ್ರಿಂದ ಹೊಂದ್ಕೊಂಡ್ಬಿಡುತ್ತೆ. ಈ ರೀತಿಯಾಗಿ ಒಂದು 5 ನಿಮಿಷ ಇದನ್ನು ಅಳ್ಳೋದಕ್ಕೆ ಬಿಟ್ಕೋಬೇಕು. ಕೈ ಹಸಿ ಮಾಡಿ ಮುಟ್ಟಿ ನೋಡಿದಾಗ ಈ ರೀತಿ ಕೈಗೆ ಹತ್ಕೋಬಾರ್ದು, ಅಷ್ಟು ಚೆನ್ನಾಗಿ ಬೆಂದಿರಬೇಕು. ಈ ರೀತಿಯಾಗಿ ಬೆಂದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಕೊಂಡು ನಂತರ ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ಹರಡಿ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೈ ಬಿಸಿ ಆರಿದ ಮೇಲೆ ಒಂಚೂರು ಉಗುರು ಬೆಚ್ಚಗಷ್ಟು ಇರಬೇಕು. ಆವಾಗಲೇ ಇದನ್ನು ನೀಟಾಗಿ ಅಂಗೈಗೆ ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೊಂಡು ಬಿಡಬೇಕು. ಸ್ವಲ್ಪ ಬಿಸಿ ಇದ್ದಾಗೆ ನಾದ್ಕೊಂಡ್ರೆ ಸ್ವಲ್ಪ ಮುದ್ದೆ ಜಿಗಿ ಚೆನ್ನಾಗಿ ಬರುತ್ತೆ. ಜಿಗಿ ಚೆನ್ನಾಗಿದ್ದರೆ ಸ್ಮೂತಾಗಿ ಬರುತ್ತವೆ ರೊಟ್ಟಿ. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಇದ್ದಾಗಲೇ ಇದನ್ನು ನಾದ್ಕೊಂಡು ನಿಮಗೆ ಯಾವ ಗಾತ್ರದ ಉಳ್ಳಿ ಬೇಕೋ ಆ ಗಾತ್ರದ ಉಳ್ಳಿನ ಮಾಡಿಕೊಂಡು ಲಟ್ಟಿಸ್ಕೊಂಬಿಡಬೇಕು. ಇದು 2 ರೀತಿ ನಾನಿಲ್ಲಿ ಲಟ್ಟಿಸಿದ್ದೀನಿ. ಯಾವ ರೀತಿ ಲಟ್ಟಿಸಿದ್ದೀನಿ ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ದುಂಡಾಕಾರದ ಉರುಳಿಗಳನ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಉರುಳಿನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ನೀವು ಕ್ಯಾರೆಟು, ಹಸಿ ಕೊಬ್ಬರಿ ಮತ್ತು ಆಲೂಗಡ್ಡೆ ತುರಿ ಈ ರೀತಿಯಾಗಿ ಸೇರಿಸ್ಕೋಬಹುದು. ಅವು ಯಾವುವು ಬೇಡ, ಸಬ್ಸಿ ಸೊಪ್ಪು ಫ್ಲೇವರ್ ಒಂದೇ ನಮಗೆ ಇದ್ದರೆ ಚೆನ್ನಾಗಿ ಅಂತ ಅಂದ್ಕೊಳೋರು ಈ ರೀತಿಯಾಗಿ ಈರುಳ್ಳಿ, ಸಬ್ಸಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸೇರಿಸಿ ಕುದಿಯೋ ನೀರಿಗೆ ಹಾಕಿ ಅಕ್ಕಿ ಹಿಟ್ಟು ಸೇರಿಸಿ ಈ ರೀತಿಯಾಗಿ ನೀವು ಮಾಡ್ಕೊಂಬಿಟ್ರೆ ಬಹಳ ರುಚಿಯಾಗಿ ಬರ್ತವೆ. ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ ಈ ರೀತಿ ತಿಂದು ಬೇಜಾರಾದಾಗ ಹೀಗೊಮ್ಮೆ ನೀವು ಟ್ರೈ ಮಾಡಿ ನೋಡಿ. ಮನೆಯವರೆಲ್ಲರೂ ಇಷ್ಟಪಡ್ತಾರೆ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾನು ಈ ರೀತಿಯಾಗಿ ಫಸ್ಟಿಗೆ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡಿದ್ದೀನಿ. ಆಮೇಲೆ ಪ್ಲಾಸ್ಟಿಕ್ ಹಳೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿಯೂ ಕೂಡ ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ, ನಮಗೆ ಎಣ್ಣೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಕೊಂಡು ಹಿಟ್ಟು ಹಚ್ಚಿನೇ ಉದ್ಕೊಳ್ತೀವಿ ಅಂತಂದರೆ ನೀವು ಹಿಟ್ಟು ಹಚ್ಚಿನೇ ಉದ್ಕೋಬಹುದು. ಎಣ್ಣೆ ಹಚ್ಚಿ ಉದ್ಕೊಂಡಿರೋದು ಇದು ನಾವು ಹಿಟ್ಟು ಹಚ್ಚಿ ಉದ್ಕೊಂಡಿದ್ನಲ್ಲ ಫಸ್ಟಿಗೆ ಅದು ಇದು. ಈಗ ಹಂಚು ಕಾದಿತ್ತು. ಹಂಚು ಕಾದ್ಮೇಲೆ ಈ ರೊಟ್ಟಿನ ಅದ್ರ ಮೇಲೆ ಹಾಕಿ ಇದಕ್ಕೆ ಸ್ವಲ್ಪ ಜೋಳದ ರೊಟ್ಟಿ ಬೇಯಿಸುವಾಗ ನಾವು ನೀರು ಹಚ್ತೀವಲ್ಲ ಆ ರೀತಿ ನೀರು ಹಚ್ಚಿ ಬೇಯಿಸಿದ್ದೀನಿ. ಸ್ವಲ್ಪ ಹಿಟ್ಟು ಹಚ್ಚಿ ಉದ್ದಿರ್ತೀವಲ್ಲ, ಹಿಟ್ಟು ಥರ ಕಾಣಿಸುತ್ತೆ ರೊಟ್ಟಿ ಮೇಲೆ ಅಂತ ಹೇಳಿ ಸ್ವಲ್ಪ ನೀರು ಹಚ್ಚಿದರೆ ಆ ಹಿಟ್ಟೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ನಾನು ನೀರು ಹಚ್ಚಿ ಬೇಯಿಸಿದ್ದೀನಿ. ಮತ್ತು ಒಂದು ಬಟ್ಟೆಯಿಂದ ಒತ್ತಿದರೆ
ಜಾಸ್ತಿ ಸ್ಮೂತ್ ಆಗುತ್ತೆ. ಹಾಗೆ ಎಣ್ಣೆ ಹಾಕಿ ತುಪ್ಪ ಹಾಕಿ ಬೇಯಿಸ್ಕೋಬಹುದು. ಬೆಣ್ಣೆ, ಎಣ್ಣೆ, ತುಪ್ಪ ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕಿ ಬೇಯಿಸ್ಕೋಬೋದು. ಏನೂ ಬೇಡ ನಮಗೆ ಬರೀ ಡ್ರೈಯೇ ಬೇಕು ಅಂತ ಹೇಳಿದರೆ ಒಣ ರೊಟ್ಟಿ ಕೂಡ ಬೇಯಿಸ್ಕೋಬೋದು. ಇದಕ್ಕೆ ಕಾಂಬಿನೇಷನ್ನಾಗಿ ನಾನಿಲ್ಲಿ ಹೀರೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ, ಟೊಮೊಟೊ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಅದು ಚೆನ್ನಾಗಿ ಬೆಂದಾದಮೇಲೆ ಹೀರೆಕಾಯಿನ ಹೋಳೆಚ್ಕೊಂಡು ಇದರಲ್ಲಿ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ ಇಲ್ಲಿ ಶೇಂಗಾ ಬೀಜ, ಎಳ್ಳು, ಒಣ ಕೊಬ್ಬರಿ, ಖಾರ ಪುಡಿ, ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಬೆಲ್ಲ, ಮಸಾಲ ಪೌಡ್ರು ಈ ಎಲ್ಲ ಮಿಶ್ರಣನೂ ಸೇರಿಸಿ ಮಿಕ್ಸಿ ಮಾಡಿಟ್ಕೊಂಡಿದ್ದೆ. ನಾನು ಹಿಂದಿನ ದಿನವೇ ಮಿಕ್ಸಿ ಮಾಡಿಟ್ಕೊಂಡಿದ್ದೆ. ಈಗ ಇದಕ್ಕೆ ಹುಣಸೆ ರಸ ಸೇರಿಸಿ ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ತೀರಾ ನೀರಾಗೂ ಮಾಡ್ಕೋಬಾರ್ದು, ಮಂದವಾಗೂ ಮಾಡ್ಕೋಬಾರ್ದು. ಈ ರೀತಿಯಾಗಿ ಇದನ್ನು ಕಲಿಸ್ಕೋಬೇಕು. ಹೀರೆಕಾಯಲ್ಲಿ ತುಂಬಿ ಕೂಡ ನಾವು ಎಣ್ಗಾಯಿನ ಮಾಡಬಹುದು. ಈ ರೀತಿಯಾಗಿ ಮುಂಚೆನೇ ಹೀರೆಕಾಯಿ ಒಗ್ಗರಣೆಗೆ ಸೇರಿಸಿ ಆಮೇಲೆ ಈ ಪೇಸ್ಟನ್ನ ಅದಕ್ಕೆ ಸೇರಿಸಿ ಕೂಡ ಎಣ್ಗಾಯಿ ಮಾಡ್ಬೋದು. ಈಗ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಈ ಪೇಸ್ಟನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಳ್ಳು, ಒಣ ಕೊಬ್ಬರಿ, ಶೇಂಗಾ ಬೀಜ ಇದ್ದರೆ ಎಣ್ಗಾಯಿ ತುಂಬ ರುಚಿ ಕೊಡುತ್ತೆ. ಈ 3 ಮಿಶ್ರಣನೂ ಸೇರಿಸಿ ಎಣ್ಗಾಯಿ ಮಾಡಿರೋದ್ರಿಂದ ಮನೆ ಪೂರ್ತಿ ಘಮ ಘಮ ಪರಿಮಳ ಬರ್ತಾಯಿತ್ತು. ಎಣ್ಗಾಯಿ ಅಂತೂ ತುಂಬ ಟೇಸ್ಟ್ ಆಗಿತ್ತು ಅಂತ ಮಗ ಹೇಳ್ತಾ ಇದ್ದ. ಈಗ ಸ್ವಲ್ಪ ನೀರು ಸೇರಿಸಿ ಆಮೇಲೆ ಮುಚ್ಚಿದ್ದೀನಿ ಒಂದು ಲಿಡ್ನ. ಈ ರೀತಿಯಾಗಿ ಇದು ಒಂದು 10-15 ನಿಮಿಷ ಬೇಯಬೇಕು. ನೋಡಿ ಎಣ್ಣೆ ಹೆಂಗೆ ಮೇಲುಗಡೆ ಬಿಟ್ಕೊಂಡಿದೆ ಅಂತ. ಈ ರೀತಿಯಾಗಿ ಆಯ್ತಂದರೆ ಈಗ ಎಣ್ಗಾಯಿ ರೆಡಿ ಆಯಿತು, ಹೀರೆಕಾಯಿ ಎಣ್ಗಾಯಿ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಹೀರೆಕಾಯಿ ಎಣ್ಗಾಯಿ ರೆಡಿ. ಈ ರೀತಿಯಾಗಿ ಸಬ್ಸಿ ಸೊಪ್ಪಿನ ರೊಟ್ಟಿಗೆ ಹೀರೆಕಾಯಿ ಎಣ್ಗಾಯಿ ಒಳ್ಳೆ ಕಾಂಬಿನೇಷನ್. ಈ ರೀತಿಯಾಗಿ ನೀವು ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಬಿಸಿ ಬಿಸಿ ರೊಟ್ಟಿ ಉದ್ವಾಗನೇ ನನ್ನ ಮಗ ಬಂದ ಟಿಫನ್ನಿಗೆ. ಇದರ ಜೊತೆಗೆ ನಾನು ಕೊಬ್ಬರಿ ಚಟ್ನಿ ಕೂಡ ಮಾಡಿದ್ದೆ. ಅವನಿಗೆ ಟಿಫನ್ಗೆ ಹಾಕ್ಕೊಟ್ಟೆ. ಅವನಿಗೆ ಫೋನ್ ಬಂದಿತ್ತು ಅಂತ ಹೊರಗೆ ಮಾತಾಡ್ತಾ ಇದ್ದ. ಅಷ್ಟರಲ್ಲಿ ನಾನು ಅವನಿಗೆ ತಟ್ಟೆಗೆ ಹಾಕಿ ನಾನು ಇನ್ನೂ ಸ್ವಲ್ಪ ಉದ್ದೋಣ ಅಂತ ಹೋಗಿದ್ದೆ. ಈ ರೀತಿಯಾಗಿ ನಾನು ಸಬ್ಸಿ ಸೊಪ್ಪಿನ ರೊಟ್ಟಿನ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.